ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾವು ಇವತ್ತಿದ್ದೀವಿ ಪ್ರಾಣಿದಿ ಪೆಟ್ ಸ್ಯಾಂಚುರಿಯಲ್ಲಿ. ನಾವು ಕನಕಪುರ ರಸ್ತೆಯಲ್ಲಿರುವಂಥ ಸೋಮನಹಳ್ಳಿ ವಿಲೇಜ್ ಹತ್ರ ಇರುವಂಥ ಪ್ರಾಣಿದಿ ಪೆಟ್ ಸ್ಯಾಂಚುರಿಗೆ ಬಂದಿದ್ದೀವಿ. ಇಲ್ಲಿ ಹಲವಾರು ಪ್ರಾಣಿಗಳಿದೆ, ಇದನ್ನೆಲ್ಲ ಮುಟ್ಬೋದಂತೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮುಟ್ಟಿ ಅವ್ರನ್ನ ಇಂಟ್ರಾಕ್ಟ್ ಮಾಡೋಣ. ಸೊ ಎಜುಕೇಟರ್ ಕೂಡ ಬರ್ತಾರಂತೆ. ಸೊ ಹೇಗಿರುತ್ತೆ ನೋಡೋಣ ಟೂರು, ಬನ್ನಿ. ತುಂಬ ಒಳ್ಳೆ ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ಪಾರ್ಕಿಂಗ್ ಸ್ಪೇಸ್ ಆದಮೇಲೆ ಹಾಗೆ ಇದು ಮೇನ್ ಎಂಟ್ರೆನ್ಸ್. ಹಿಂಗೆ ಒಳಗಡೆ ಹೋದರೆ ಸೊ ಇದು ಕೌಂಟರು. ಸೊ ಕೌಂಟರಿಗೆ ಬಂದ ತಕ್ಷಣ ನೀವು ನೋಡ್ಬೋದು ಯಾವ್ಯಾವ ಥರ ಪ್ರಾಣಿಗಳಿದೆ ಅಂತ ಹೇಳಿ. ಸೊ ಎಲ್ಲೆಲ್ಲ ಲಿಸ್ಟ್ ಇದೆ. ಸೊ ಅದಾದಮೇಲೆ ಇಲ್ಲಿ ಕೌಂಟರಲ್ಲಿ ಟಿಕೆಟ್ ತೊಗೊಂಡು ಸೊ ಇಲ್ಲಿ ನೋಡ್ಬೋದು ಸೆಕ್ಷನ್ಸ್, ಎಷ್ಟು ಸೆಕ್ಷನ್ಸ್ ಇದೆ, ಯಾವ್ಯಾವ ಪ್ರಾಣಿ, ಅದೊಂದು ಮ್ಯಾಪ್ ಇದೆ, ರಫ್ ಮ್ಯಾಪ್. ಇದು ನೋಡೋ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಇದಾದಮೇಲೆ ನಮಗೆ ಒಬ್ಬರು ಎಜುಕೇಟರ್ನ ಅಸೈನ್ ಮಾಡ್ತಾರೆ. ಸೊ ಅಸೈನ್ ಮಾಡಿದ್ಮೇಲೆ ಟೂರ್ ಸ್ಟಾರ್ಟ್ ಆಗುತ್ತೆ. ಸೊ ಹೇಗಿರುತ್ತೆ ಟೂರು ನೋಡೋಣ ಬನ್ನಿ. ಎಷ್ಟು ಟಿಕೆಟ್ ತೊಗೊಂಡು ಒಳಗೆ ಎಂಟ್ರಿ ಆದ್ವಿ, ಎಜುಕೇಟರ್ ಬರ್ತಾರಂತೆ. ಸೊ ಅಲ್ಲಿ ತನಕ ಇಲ್ಲೊಂದಷ್ಟು ಪ್ರಾಣಿ ಇದೆ, ನೋಡ್ತಾ ಇರಿ. ಸೊ ಇವರು ಯಾರೋ ಎಲ್ಲಿ ಪ್ರಾಣಿ ಇಟ್ಕೊಂಡಿದ್ದಾರೆ. ಹಾಯ್, ನಮಸ್ತೆ, ಬೆಳಗಿನ ಶುಭೋದಯ. ನಿಮ್ಮ ಎಜುಕೇಟರ್ ಬರ್ತಾರೆ, ಅಲ್ಲಿವರೆಗೂ ಜಸ್ಟ್ ಇಲ್ಲೇ ನೋಡ್ತೀರಾ. ಅದಕ್ಕೆ ಮುಂಚೆ ನನ್ನ ಕೈಲೊಂದು ಪ್ರಾಣಿ ಇದೆ. ನಿಮ್ಮ ಎಜುಕೇಟರ್ ಬರೋರಿಗೆ ಈ ಪ್ರಾಣಿ ಜೊತೆ ನೀವು ಇಂಟ್ರಾಕ್ಟ್ ಮಾಡ್ಬೋದು. ಇದನ್ನು ಗ್ರೀನ್ ಇಗ್ವಾನಾ ಅಂತ ಹೇಳ್ತಾರೆ. ಅದೆಲ್ಲ ಸೌತ್ ಅಮೆರಿಕಾ ರೇನ್ ಫಾರೆಸ್ಟ್ ಹೇಳ್ತೀರಲ್ವ, ಅಲ್ಲಿ ವಾಸ ಮಾಡೋವಂಥ ಪ್ರಾಣಿಗಳು. ನನ್ನ ಕೈಲಿರೋ ಪ್ರಾಣಿ ಬಂದು ಮರಿ ಇಗ್ವಾನಾ. ಇನ್ನು ಸುಮಾರು ಒಂದು 1.5 ವರ್ಷ ಆಗಿದೆ ಅಷ್ಟೇ ಮರಿನು. ನೀವು ಆ ಕಡೆ ಎಲ್ಲ ನೋಡಿದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಇಗ್ವಾನಾಗಳಿವೆ. ಅದೆಲ್ಲ ಸುಮಾರು ಎಷ್ಟು ದೊಡ್ಡದಿದೆ ನೋಡಿ. ಅದೆಲ್ಲ ಸುಮಾರು ಒಂದು 8 ರಿಂದ 10 ವರ್ಷ ಆಗಿದೆ. ನೀವು ಹಿಡ್ಕೋತೀರಾ ಅಂದರೆ ಇಗ್ವಾನನ ಹಿಡ್ಕೊಬೋದು. ನೀವು ಮತ್ತೆ ಹಿಡ್ಕೊಬೋದಾ? ಓಕೆ, ಮುಟ್ಟಿ ನಿಮ್ಮ ಭಯನ ಹೋಗಿಸ್ಕೊಳ್ಳಿ. ಆಮೇಲೆ ನಿಮ್ಮ ಕೈ ಮೇಲೆ ನಾನು ಇಡ್ತೀನಿ. ಇಲ್ಲ, ಭಯ ಇದೆ, ಅಭ್ಯಾಸ ಇದೆ ಪ್ರಾಣಿಗಳ ಜೊತೆ ಇಂಟ್ರಾಕ್ಟ್ ಮಾಡಿ. ಸೊ ಹೆಂಗೆ ಕೈ ಮಾಡ್ತೀರಾ? ನಾನು ಹೇಳ್ತೀನಿ, ಕೈನ ಆ ಕಡೆ ಈ ಕಡೆ ಮೂವ್ ಮಾಡಬೇಡಿ. ಕ್ರೇಜಿ. ಯಾವುದೋ ಕೋಳಿ ಇದೆ, ಎಷ್ಟಿದೆ ನೋಡಿ, ಹೆಂಗಿದೆ ಹುಂಜ ನೋಡಿ, ಎಷ್ಟು ದೊಡ್ಡದು. ಹಲೋ, ನಮ್ಮ ಹೆಸರು ಶಿವಾನಿ ಅಂತ. ನಾನು ನಿಮ್ಮ ಎಜುಕೇಟರ್ ಆಗಿರ್ತೀನಿ. ಬನ್ನಿ ನಾವು ಟೂರ್ ಸ್ಟಾರ್ಟ್ ಮಾಡೋಣ. ಗುಡ್ ಮಾರ್ನಿಂಗ್. ಐ ಯು ವಿಸಿಟಿಂಗ್ ಪ್ರಾಣಿ ಫಾರ್ ದ ಫಸ್ಟ್ ಟೈಮ್? ಹೌದು. ಸೂಪರ್. ಪ್ರಾಣಿಗೆ ನಿಮಗೆ ಸ್ವಾಗತ. ನನ್ನ ಹೆಸರು ಶಿವಾನಿ ಅಂತ. ನಾನು ನಿಮ್ಮ ಎಜುಕೇಟರ್ ಆಗಿರ್ತೀನಿ. ನಿಮಗೆ ಈ ಪ್ರವಾಸವನ್ನು ತೋರಿಸಲಿಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ಮತ್ತು ಫಸ್ಟ್ಗೆ ನಾವು ಪ್ರಾಣಿ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಪ್ರಾಣಿ ಬಂದ್ಬಿಟ್ಟು ಒಂದು ರೆಸ್ಕ್ಯೂ ಸೆಂಟರ್ ಆಗಿರುತ್ತೆ ಅಥವಾ ಒಂದು ಸರೆಂಡರ್ ಸೆಂಟರ್ ಆಗಿರುತ್ತೆ. ಇಲ್ಲಿ ಯಾವುದೇ ಪ್ರಾಣಿ ನೀವು ನೋಡ್ತಿದ್ದೀರಲ್ಲ, ಅದೆಲ್ಲ ಬಂದ್ಬಿಟ್ಟು ಡೊಮೆಸ್ಟಿಕೇಟೆಡ್ ಅಥವಾ ಎಕ್ಸಾಟಿಕ್ ಅನಿಮಲ್ಸ್ ಆಗಿರುತ್ತೆ. ಯಾವುದೇ ಆದ ಒಂದು ಇಂಡಿಯನ್ ವೈಲ್ಡ್ ಅಥವಾ ಕಾಡು ಪ್ರಾಣಿಗಳು ಯಾವುದೇ ಇರೋದು. ಫಸ್ಟ್ ಸೆಕ್ಷನ್ ಇಲ್ಲ ಬಂದ್ಬಿಟ್ಟು ರೋಡೆಂಟ್ಸ್ ಅಂತ ಕರೀತಾರೆ, ಅಥವಾ ದಂಶಕಗಳು ಅಂತ ಕನ್ನಡ ಆಗುತ್ತೆ. ಎಕ್ಸಾಕ್ಟ್ಲಿ ಅಂದರೆ ದೀಸ್ ರೋಡೆಂಟ್ಸ್ ದೇ ಹ್ಯಾವ್ ಅ ಪೇರ್ ಆಫ್ ಎವರ್ ಗ್ರೋಯಿಂಗ್ ಟೀತ್, ಇನ್ಸಿಸರ್ಸ್ ಟೀತ್ ಅಂತ ಇರುತ್ತೆ. ಅದು ಮೇಲೆ 2, ಕೆಳಗಡೆ 2, ಅಪ್ಪರ್ ಜಾಲಿ 2 ಇರುತ್ತೆ, ಲೋವರ್ ಜಾಲಿ 2 ಇರುತ್ತೆ. ಆ ಇನ್ಸಿಸರ್ ಟೀತ್ ಯಾವಾಗಲೂ ಗ್ರೋ ಆಗ್ತಾನೆ ಇರುತ್ತೆ. ಅದಕ್ಕೊಂದು ಸ್ಟಾಪ್ ಅನ್ನೋದೇ ಇಲ್ಲ. ಅದಕ್ಕೆ ಎವರ್ ಗ್ರೋಯಿಂಗ್ ಟೀತ್ ಅಂತ ಕರೀತಾರೆ. ಆ ಟೀತ್ ಸ್ಟಾಪ್ ಆಗಂಗೆ ಇಲ್ಲ ಅಂದರೆ ಏನಾಗುತ್ತೆ, ಬೆಳೀತಾ ಅವ್ರ ಸ್ಕಲ್ಗೆ ಪಂಚರ್ ಮಾಡುವಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಅದಕ್ಕಾಗಿ ಆ ಟೀತ್ನ ಟ್ರಿಮ್ ಮಾಡೋದಕ್ಕೆ ಅವ್ರು ಯಾವಾಗಲೂ ಏನಾದ್ರು ಹಾರ್ಡ್ ಮಟೀರಿಯಲ್ಸ್ನ ಕಚ್ತಾನೆ ಇರ್ತಾರೆ. ಕಚ್ಚಿದಾಗ ಏನಾಗುತ್ತೆ, ಆ ಟೀತ್ ಟ್ರಿಮ್ ಆಗುತ್ತೆ. ಟ್ರಿಮ್ ಆಗಿಲ್ಲ ಅಂದರೆ ನಾನು ಹೇಳ್ದಂಗೆ ಪಂಚರ್ ಆಗುತ್ತೆ ಸ್ಕಲ್ಗೆ. ಸೊ ಅದಕ್ಕಾಗಿ ಅವರು ಆ ಥರ ಹಾರ್ಡ್ ಮಟೀರಿಯಲ್ಸ್ನ ಕಚ್ತಾನೆ ಇರ್ತಾರೆ. ಅದೊಂದು ಅವ್ರದ್ದು ಡಿಫಾಲ್ಟ್. ಇವಾಗ ನಾವು ಪ್ರಾಣಿಗಳನ್ನ ನೋಡೋಣ. ನಾನು ಫಸ್ಟ್ ರಾಡೆಂಟ್ನ ತರ್ತೀನಿ. ಇಲ್ಲೇ ಕುತ್ಕೊಂಡು ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಫಸ್ಟ್ ರಾಡೆಂಟ್ ಆಗಿರುತ್ತೆ. ಇದನ್ನ ಜರ್ಬೆಲ್ ಅಂತ ಕರೀತಾರೆ. ಇದನ್ನು ನಮ್ಮ ಮನೇಲಿ ನೋಡುವಂಥ ಒಂದು ಸಾಮಾನ್ಯ ರ್ಯಾಟ್ ಆಗಿರೋದಿಲ್ಲ. ಯಾಕೆ ಅಲ್ಲ ಅಂದರೆ ಇಲ್ಲಿ ಬಾಲ ನೋಡ್ತಾ ಇದ್ದೀರಲ್ಲ, ಈ ಬಾಲದಲ್ಲಿ ತುಂಬ ಕೂದಲೇ ಇದೆ. ಬಟ್ ನೀವು ಮನೇಲಿ ನೋಡುವಂಥ ರ್ಯಾಟ್ ಬಾಲದಲ್ಲಿ ಅಷ್ಟೊಂದು ಕೂದಲೇ ಇರೋದಿಲ್ಲ ಆಯಿತಾ. ಇದನ್ನ ಮಂಗೋಲಿಯನ್ ಜರ್ಬೆಲ್ ಅಂತ ಕರೀತಾರೆ. ನೀವು ಮುಟ್ಬೋದು ಇದನ್ನ. ಯಾವ ಥರ ಅಂದರೆ ಈ ಥರ 2 ಕೈನ ಈ ಥರ ಫ್ಲಾಟಾಗಿ ಇಟ್ಕೊಳ್ಳಿ. ನಿಮ್ಮ ಕೈ ಮೇಲೆ ಇಡ್ತೀನಿ, ಯಾವುದೇ ಆದ ಈ ಥರ ಕಪ್ನ ಮಾಡಬೇಡಿ, ಬಿಕಾಸ್ ಪ್ರಾಣಿಗಳಿಗೆ ಕಂಫರ್ಟೇಬಲ್ ಇರೋದಿಲ್ಲ ಆಯಿತಾ. ಈ ಥರ ಕೈ ಇಟ್ಕೊಳ್ಳಿ. ನೀವು ಕೂಡ ಅದನ್ನ ಟಚ್ ಅಂಡ್ ಫೀಲ್ ಮಾಡ್ಬೋದು. ಹೂಡಿ ಥರ ಒಂದು ಕ್ಯಾಪ್ ಥರ ಸ್ಟ್ರಕ್ಚರ್ ಇರುತ್ತೆ. ಅದೇ ಥರ ಒಂದು ಹೂಡಿ ಲೈಕ್ ಪ್ಯಾಟರ್ನ್ ಇದೆ ಬಾಡಿ ಮೇಲೆ. ಅದಕ್ಕಾಗಿ ಇದನ್ನ ಹೂಡೆಡ್ ರ್ಯಾಟ್ ಅಂತ ಕರಿತೀವಿ. ನೋಡ್ಬೋದು, ಬಾಲ ಕೂದಲ ಕಮ್ಮಿ ಇದೆ. ಆದರೆ ಜರ್ಬಿಲ್ ನೋಡಿರೋದು ಅದು ತುಂಬ ಕೂದಲ ಆಯಿತು ನೋಡಿ. ಇದು ಗಿನಿಪಿಗಂತೆ ಹೆಂಗಿದೆ. ಸೊ ಇದು ಕೂಡ ಇಲ್ಲಿ ಅಂತೆ, ಬಾಲ ಇಲ್ಲ ಇದಕ್ಕೆ.
ನಿಮಗೆ ಇದೊಂದು ವಿಶೇಷತೆ ಏನು ಗೊತ್ತಾ, ಇವರು ಕಣ್ಣು ಓಪನ್ ಗುಡ ಇಟ್ಕೊಂಡು ನಿದ್ದೆ ಮಾಡಬೇಕು. ಆಫ್ರಿಕನ್ ಪಿಗ್ಮಿ ಹೆಡ್ಜಾಗ್ ಅಂತ ಕರೀತಾರೆ. ಪಿಗ್ಮಿ ಅಂದ್ರೆ ತುಂಬಾ ಚಿಕ್ಕ ಸೈಜ್ ಆಗಿರುತ್ತೆ. ನಾಚಿಕೆ ಆದಾಗ ಬಾಲ್ ತರ ಕರ್ಲಪ್ ಆಗ್ಬಿಡುತ್ತೆ. ನೋಡ್ತೀರಾ ಯಾವ ತರ ಕರ್ಲಪ್ ಆಗುತ್ತೆ? ನೋಡ್ಬೇಕು. ಓಕೆ, ನೋಡಿ ಬಾಲ್ ತರ ಕ್ರೇಜಿ, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇದು ಫುಲ್ ಹಿಂಗೆ ಒಳಗೆ ಹೋಗ್ಬಿಡುತ್ತಾ? ಆಗುತ್ತೆ ನೋಡಿ. ಬನ್ನಿ ನೆಕ್ಸ್ಟ್ ಪ್ರಾಣಿ ನೋಡೋಣ. ನೀವು ಇಗ್ವಾನ ನೋಡಾಯ್ತಲ್ವಾ? ಇಗ್ವಾನ ಸಂಚಾರ ಮಾಡುವಂತ ಪ್ರಾಣಿ, ನಾಕ್ಟರ್ನಲ್ ಅನಿಮಲ್ ಅಂತ ಕರೀತಾರೆ. ಆಯ್ತಾ, ನೀವು ಕ್ವಿಕ್ ಆಗಿ ಒಂದು ಗ್ಲಿಮ್ಸ್ ಕೊಡ್ತೀನಿ, ಅದದ್ದು ನೋಡ್ಬೋದು ನೀವು. ಅವ್ರು ಆಚೆ ಬರಲ್ವಾ ಇಷ್ಟೊತ್ತಲ್ಲ? ಇಷ್ಟೊತ್ತಲ್ಲ ಆಚೆ ಬರಲ್ಲ ಸರ್ ಅವರು. ನೋಡಿ ಒಳಗೆ ಮಲ್ಕೊಂಡು. ಓ, ಇಷ್ಟೊಂದಿದೆ. ಹೇಗೆ ಮಲಗಿದೆ ಅನ್ನೋದಿಲ್ಲ. ಇವರೆಲ್ಲ ಮಾರ್ಸುಪಿಯಲ್ಸ್ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತಾರೆ. ಅಂದ್ರೆ ಕ್ಯಾಂಗ್ರೂ ತರ ಅವರಿಗೊಂದು ಪೌಚ್ ಇರುತ್ತೆ, ಮಗುನಲ್ಲಿ ನರ್ಚರ್ ಮಾಡ್ತಾರೆ. ಹಾವಿದೆ ನೋಡ್ಬೋದು. ಓ ಕ್ರೇಜಿ. ಸೊ ನಾನು ರೆಸ್ಕ್ಯೂ ಮಾಡ್ತೀನಿ ಸ್ನೇಕ್ಸ್ನೆಲ್ಲ, ಬಟ್ ಓ ಸಾರಿ. ಹಾಯ್ ಹಾಯ್ ನಾಗರಾಜ್. ಯಾವ್ದು ಹಾವು ನನ್ನ ಹತ್ರ ಬರ್ತಿದೆ, ಏನು ಮಾಡಲ್ವಾ? ಏನು ಮಾಡಲ್ಲ ಸರ್, ಏನು ಮಾಡಲ್ಲ, ಭಯ ಬಿಡಬೇಡಿ. ನೀವು ಮುಖಾನು ಕೂಡ ನೀವು ನೋಡ್ಬೋದು, ತೋರಿಸ್ಬೋದು ವಿಡಿಯೋಗಳು ನೋಡಿ. ಎಷ್ಟು ಅದ್ಭುತವಾಗಿದೆ ಅಂದರೆ ಈ ಹಾವು. ಸೊ ಈ ಹಾವಿಗೆ ಇಂಗ್ಲೀಷಲ್ಲಿ ವೈಟ್ ಲೀಫ್ ಪೈಥಾನ್ ಅಂತ ಕರೀತಾರೆ, ಕನ್ನಡದಲ್ಲಿ ಬಿಳಿ ತುಟಿಯ ಹೆಬ್ಬಾವು ಅಂತ ಕರೀತಾರೆ. ಓಕೆ. ಸೊ ಬಿಳಿ ಕಲರ್ ಬಣ್ಣ ನೋಡಿ ತುಟಿ ಪಕ್ಕದಲ್ಲಿ, ಎಷ್ಟು ಅದ್ಭುತವಾಗಿದೆ. ಸೊ ಈ ಹಾವು ಹೆಬ್ಬಾವು ಇದೆ, ಹೆಬ್ಬಾವು ನಂತರ ಬಿಡ್ತಾರೆ ಗೊತ್ತಿಲ್ಲ. ಈ ಹೆಬ್ಬಾವು ಅಂತ ಹೆಬ್ಬಾವು, ಈ ಹೆಬ್ಬಾವು ಬಂದು ಸೌತ್ ಅಮೆರಿಕಾ ದೇಶದಲ್ಲಿ ಕಂಡುಬರ್ತಾರೆ. ಇವರು ಮರದಲ್ಲಿ ವಾಸ ಮಾಡ್ತಾರೆ, ಮರದಲ್ಲಿ. ಸೊ ಇಡೀ ತಮ್ಮ ಜೀವಿತಾವಧಿಯಲ್ಲಿ ಅತಿ ಹೆಚ್ಚು ಕಾಲ ಇವರು ಮರದಲ್ಲೇ ವಾಸ ಮಾಡ್ತಾರೆ. ಸೊ ಮರದಲ್ಲಿ ರೆಂಬೆ ಕೊಂಬೆ ಸುತ್ಕೊಂಡು ಮಲ್ಕೊಂಡಾಗ ಈ ಪಕ್ಷಿಗಳಿಗೆ ಕಾಣಿಸೋದೇ ಇಲ್ಲ ಇದು ಹಾವು ಅಂತ. ಹಂಗೆ ಅವರು ಆ ಥರ ಯೋಚನೆ ಇಟ್ಕೊಂಡು ಅವರು ಪಕ್ಷಿಗಳನ್ನ ಭೇಟಿ ಆಡೋದು. ಮುಟ್ಬೋದು ಅದನ್ನ? ಮುಟ್ಬೋದು ಸರ್, ಮುಟ್ಬೋದು. ಕೆಳಗಡೆ ಭಾಗದಲ್ಲಿ ಮುಟ್ಟಿ. ನೀವು ಎಷ್ಟೇ ಹಾವು ವೈಲ್ಡಲ್ಲಿ ಮುಟ್ಟಿರಿ, ರೆಸ್ಕ್ಯೂ ಮಾಡಿರಿ, ಬಟ್ ಈ ಥರ ಸಾಕಿರೋ ಹಾವು ಮುಟ್ಟೋದೇ ಬೇರೆ ಫೀಲಿಂಗ್ ಅಂದು. ರೆಡ್ ಇಯರ್ ಸ್ಲೈಡರ್ ಟೆರಾಪಿನ್ ಅಂತ ಕರೀತಾರೆ. ಆಯ್ತಾ, ಟೆರಾಪಿನ್ಸ್ ಎಲ್ಲ ಬಂದ್ಬಿಟ್ಟು ನೆಲದ ಮೇಲೆ ಕೂಡ ವಾಸ ಮಾಡುತ್ತೆ, ನೀರಲ್ಲಿ ಕೂಡ ವಾಸ ಮಾಡುತ್ತೆ. ಅವ್ರ ಕಾಲುಗಳನ್ನ ನೋಡ್ತಿದ್ದಾಗ ವೆಬ್ಡ್ ಫೀಟ್ ಅಂತ ಕರೀತಾರೆ. ಈ ರೆಡ್ ಇಯರ್ ಸ್ಲೈಡರ್ ಟೆರಾಪಿನ್ ಬಂದ್ಬಿಟ್ಟು ನಾರ್ತ್ ಮತ್ತು ಸೆಂಟ್ರಲ್ ಅಮೇರಿಕಾದಲ್ಲಿ ನೇಟಿವ್ ಆಗಿರುತ್ತೆ. ಇವ್ರನ್ನ ಆ್ಯಕ್ಚುಲಿ ಇನ್ವೇಸಿವ್ ಸ್ಪೀಶೀಸ್ ಅಂತ ಕರೀತಾರೆ. ಹೌದು, ಇನ್ವೇಸಿವ್ ಸ್ಪೀಶೀಸ್ ಅಂದರೆ ಏನಂತ ಗೊತ್ತಾ ನಿಮಗೆ? ಅದೇ, ಸೊ ಯಾವುದು ಇಲ್ಲಿಗೆ ಬಿಲಾಂಗ್ ಆಗಲ್ಲ, ಪಾಪ್ಯುಲೇಷನ್ ಇಲ್ಲಿ ಗ್ರೋತ್ ಆಗಿರುತ್ತೆ, ಆ ಥರ ಏನೋ ಇದೆ ಅಲ್ಲ. ಇವ್ರು ಏನಾಗಿತ್ತು ಅಂದರೆ, ಇದು ಆ್ಯಕ್ಚುಲಿ ಏನಂದರೆ ಇವ್ರನ್ನ ಪೆಟ್ ಶಾಪಲ್ಲಿ ಕಾಯಿನ್ ಸೈಜ್ ಆಮೆ ಅಂತ ಮಾರಾಟ ಮಾಡ್ತಾಯಿದ್ರು. ಬಿಕಾಸ್ ಇವ್ರು ಹುಟ್ಟಿದಾಗ ಕಾಯಿನ್ ಸೈಜ್ ಅಷ್ಟೇ ಇರ್ತಾರೆ. ಆಯಿತಾ, ಜನರೆಲ್ಲ ನೋಡಿ ಮನೆಗೆ ತೊಗೊಂಡೋಗ್ತಾರೆ. ಆಮೇಲೆ ಇವ್ರು ಬೆಳೀತಾ ಈ ಸೈಜ್ ಆಗ್ತಾರೆ. ಅವಾಗ ಅವರಿಗೆ ನೋಡ್ಕೊಳಕ್ಕಾಗಲ್ಲ ಅಂತ ಏನು ಮಾಡ್ತಿರ್ಬೋದು ಅವ್ರು ಅವಾಗ? ಎಲ್ಲೋ ಕೆರೆಲೋ ಬಾವಿಲೋ ಬಿಟ್ಬಿಟ್ಟು. ಎಕ್ಸಾಕ್ಟ್ಲಿ ಆ ಥರ ಬಿಟ್ಟಿದ್ರು. ಬಟ್ ಇವ್ರದ್ದು ನೇಟಿವ್ ಬಂದ್ಬಿಟ್ಟು ನಾರ್ತ್ ಮತ್ತು ಸೆಂಟ್ರಲ್ ಅಮೇರಿಕಾ. ಇವ್ರಿಗೆ ಯಾಕೆ ಇನ್ವೇಸಿವ್ ಅಂತ ಕರೀತಾರೆ ಅಂದರೆ, ಇವ್ರನ್ನ ಕೆರೆದಲ್ಲಿ ಬಿಟ್ಟಿದಾಗ ಇವರು ಚೆನ್ನಾಗಿ ಪಾಪ್ಯುಲೇಟ್ ಆಗ್ತಾಯಿದ್ರು. ಆವಾಗ ಏನಾಗ್ತಿತ್ತು, ನಮ್ಮ ನೇಟಿವ್ ಟೆರಾಪಿನ್ಸ್ ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಬಂತು. ಬಿಕಾಸ್ ಇವರೇ ಎಲ್ಲ ಚೆನ್ನಾಗಿ ಡಾಮಿನೇಟ್ ಆಗ್ತಾಯಿದ್ರು, ಇವರೆಲ್ಲ ಊಟನೆಲ್ಲ ತಿಂದುಬಿಡ್ತಾಯಿದ್ರು. ಸೊ ನಮ್ಮ ನೇಟಿವ್ ಟೆರಾಪಿನ್ಸ್ ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಇದ್ದಂಗಿಲ್ಲ ಇವರಿಗೆ ಇನ್ವೇಸಿವ್ ಅಂತ ಒಂದು ಹೆಸರು ಬಂತು. ಅದಕ್ಕೆ ನಾವು ಇವ್ರನ್ನ ಯಾವತ್ತು ಈ ಥರ ರೆಡ್ ಇಯರ್ ಸ್ಲೈಡರ್ ಟೆರಾಪಿನ್ ಯಾವತ್ತು ಎಲ್ಲೇ ಕಾಣಿಸಿದ್ರು ದಯವಿಟ್ಟು ಯಾವುದೇ ಆದ ಪಾಂಡ್ಸ್ ಲೇಕ್ಸಲ್ಲಿ ಬಿಡಬೇಡಿ. ನಮ್ಮಂಥ ರೆಸ್ಕ್ಯೂ ಸೆಂಟರ್ಗಳಿರ್ತವೆ, ದಯವಿಟ್ಟು ಅವರಿಗೆ ತಂದು ನೀವು ಸರೆಂಡರ್ ಮಾಡ್ಬೋದು ಅಂತ. ಮುಟ್ಬೋದು. ಈ ಥರ ಶೆಲ್ನ ಮಾತ್ರ ಮುಟ್ಟಿ, ಈ ಶೆಲ್ನ ಟ್ಯಾಪ್ ಮಾಡಬಾರ್ದು, ನಾಕ್ ಮಾಡಬಾರ್ದು. ಯಾಕಂದರೆ ಇದು ಅವರಿಗೆ ಒಂದು ಪಾರ್ಟ್ ಆಗಿರುತ್ತೆ, ಬಾಡಿ ಪಾರ್ಟ್ ಆಗಿರುತ್ತೆ. ಗೊತ್ತಾಗುತ್ತೆ ಅದಕ್ಕೆಲ್ಲ? ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ನರ್ವ್ಸ್ ಎಲ್ಲ ಈ ಪಾರ್ಟ್ ಈ ಶೆಲ್ಗೆ ಅಟ್ಯಾಚ್ ಆಗಿರುತ್ತೆ. ನೀವು ಈ ಥರ ಮುಟ್ಟಿದಾಗ ಅವರಿಗೆ ಫೀಲ್ ಆಗುತ್ತೆ, ನೀವು ಈ ಥರ ಹೊಡೆದಾಗ ಅವರಿಗೆ ಪೇನ್ ಆಗುತ್ತೆ. ಸೊ ಈ ಥರ ನೀವು ಜೆಂಟಲ್ ಆಗಿ ಮುಟ್ಬೋದು.
ವಾಸ ಮಾಡುವಂಥ ಎಲಿಮೆಂಟ್ಸ್ ಮತ್ತು ನೀರಲ್ಲಿ ವಾಸ ಮಾಡುವಂಥ ಎಲಿಮೆಂಟ್ಸ್ ಸಹ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಪ್ಲಾಂಟ್ ಇದೆಲ್ಲ ಲೈಫ್ ಪ್ಲಾಂಟ್ಸ್. ಯಾವುದಾದೊಂದು ಆರ್ಟಿಫಿಷಿಯಲ್ ಪ್ಲಾಂಟ್ಗಳು ನಾವು ಪ್ಲಾಂಟ್ ಮಾಡಿಲ್ಲ. ನೀರಲ್ಲಿ ನೋಡುವಂಥ ಪ್ಲಾಂಟ್ಸ್ಗಳು ಸಹ ಒರಿಜಿನಲ್ ಪ್ಲಾಂಟ್ಸ್, ಲೈಫ್ ಪ್ಲಾಂಟ್ಸ್. ಯಾವುದಾದೊಂದು ಆರ್ಟಿಫಿಷಿಯಲ್ ಫೇಕ್ ಪ್ಲಾಂಟ್ಸ್ ಇಲ್ಲ. ಈ ಮೀನ್ ಬಗ್ಗೆ ಗೊತ್ತಾ ನಿಮಗೆ? ಇಲ್ವಲ್ಲ, ನೋಡಿಲ್ವಾ ಇವತ್ತು ಈ ಮೀನ್ ಬಗ್ಗೆ? ಅಷ್ಟಾಗಿ ಗೊತ್ತಿಲ್ಲ. ಓಕೆ, ಈ ಮೀನ್ದು ವಿಶೇಷತೆ ಏನಂದ್ರೆ ಇವರಿಗೆ ತುಂಬಾ ಒಳ್ಳೆ ಕಣ್ಣಿನ ದೃಷ್ಟಿ ಇರುತ್ತೆ. ಆಯ್ತಾ? ಇವ್ರು ಬೇಸಿಕಲಿ ಬಂದ್ಬಿಟ್ಟು ಇನ್ಸೆಕ್ಟಿವೋರಸ್, ಅಂದ್ರೆ ಇನ್ಸೆಕ್ಟ್ಸ್ ನ ತಿಂತಾರೆ. ಇವರೆಲ್ಲ ಬಂದ್ಬಿಟ್ಟು ಮ್ಯಾಂಗ್ರೋವ್, ಇಂಡಿಯಾದಲ್ಲಿ ಕಾಣಿಸ್ಕೊಂತಾರೆ ಸಹ. ಇಂಡಿಯಾ, ಫಿಲಿಪೈನ್ಸ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಸಹ ಕಾಣಿಸ್ಕೊಂತಾರೆ. ಇಂಡಿಯಾದಲ್ಲಿ ಮ್ಯಾಂಗ್ರೋವ್ ಏರಿಯಾದಲ್ಲಿ ಕಾಣಿಸ್ಕೊಂತಾರೆ, ಸುಂದರ್ಬನ್ಸ್. ಮ್ಯಾಂಗ್ರೋವ್ ರೀಜನ್ಸ್ ಅಲ್ಲಿ ವಾಟರ್ ಯಾವ ಥರ ಇರುತ್ತೆ? ಬ್ರಾಕಿಶ್ ವಾಟರ್, ಅಂದರೆ ಅಷ್ಟು ಕ್ಲಿಯರ್ ಇಲ್ಲ, ಕ್ಲಾರಿಟಿ ಇರಲ್ಲ ವಾಟರ್ಸ್ ಅಲ್ಲಿ. ಸೊ ಆ ಥರ ನೀರಲ್ಲಿ ಸಹ ಕೂಡ ಇವರು ಒಳ್ಳೆಯಾಗಿ ಹಂಟ್ ಮಾಡ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ಇನ್ಸೆಕ್ಟ್ಸ್ ಯಾರೋ ಇಲ್ಲ, ಇಲ್ಲಿ ಹಾರ್ತಾ ಇದೆ ಅಂತ. ಈ ಮೀನುಗಳು ಅವನ್ನ ಯಾವ ಥರ ತಿಂತಾರೆ? ಜಂಪ್ ಮಾಡ್ಬೋದಾ? ಓಕೆ, ಇನ್ನೇನಾದ್ರು ಗೆಸಸ್ ಇದೆನಾ? ಇನ್ನೇನು ಮಾಡೋಕ್ಕಾಗತ್ತೆ, ಹಾರಕ್ಕಂತೂ ಆಗಲ್ಲ. ಓಕೆ, ಖಂಡಿತವಾಗಿ ಜಂಪ್ ಮಾಡ್ತಾರೆ. 3 to 4 feet above the water. ಓ ಸೂಪರ್. ವೈಲ್ಡ್ ಆಗಿ ಆ ಥರ ಮಾಡ್ತಾರೆ. ಇನ್ನೊಂದು ಏನು ಮಾಡ್ಬೋದು ಅಂದರೆ ಅವರು ಬಾಯಿಂದ ನೀರನ್ನ ಹೋಗ್ಬಿಡ್ತಾರೆ. ಓ ಓಕೆ, ಕ್ರೇಜಿ. ಗುರಿ ಇಟ್ಟು ಅವ್ರನ್ನ ಹೇಳಿದಾಗ ಅವ್ರಿಗೆ ಕಣ್ಣು ದೃಷ್ಟಿ ತುಂಬ ಚೆನ್ನಾಗಿದೆ. ಅವ್ರು ಯಾವುದೋ ಒಂದು ಇನ್ಸೆಕ್ಟ್ನ ನೋಡಿದಾಗ ಅವರು ಅದನ್ನ ಗುರಿ ಇಡ್ತಾರೆ. ಆಮೇಲೆ ಅವರಿಗೆ ರಿಫ್ರಾಕ್ಷನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಹೋ, ಚೆನ್ನಾಗಿ ಅವ್ರಿಗೆ ಕಣ್ಣು ದೃಷ್ಟಿ ನೋಡಿ. ಅವಾಗ ಅವ್ರು ಗುರಿ ಇಟ್ಟು ಬಾಯಿಂದ ನೀರನ್ನ ಹೋಗ್ಬಿಡ್ತಾರೆ. ಓಕೆ, ಹುಡುದಾಗ ಏನಾಗುತ್ತೆ, ಆ ನೀರು ಬಂದು ಆ ಹುಳನೇ ಹಿಟ್ಟಾಗುತ್ತೆ. ಅವಾಗ ಆ ಹುಳ ಆಟೋಮ್ಯಾಟಿಕಲಿ ನೀರಲ್ಲಿ ಬಿದ್ದುಬಿಡುತ್ತೆ. ಅದನ್ನ ಅವಾಗ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡ್ತೀರಾ ಯಾವ ಥರ ಹಂಟ್ ಮಾಡ್ತಾರೆ? ಖಂಡಿತ. ಸೊ ಈ ಫಿಶ್ ಹೆಸರು ನಾನು ಇನ್ನೂ ಹೇಳಿಲ್ಲ, ಗೆಸ್ ಮಾಡ್ತೀರಾ ಏನಿರ್ಬೋದು? ಸ್ಪಿಟ್ಟಿಂಗ್ ಫಿಶಾ? ಸ್ಪಿಟ್ಟಿಂಗ್ ಫಿಶ್. ಓಕೆ, ಸೊ ಇಲ್ಲಿ ನಾನು ಅವರಿಗೆ ಒಂದು ಮೀಲ್ ವರ್ಮ್ ಅಂತ ಒಂದು ಇರುತ್ತೆ, ಆ ವರ್ಮ್ನ ಕೊಡ್ತಾ ಇದ್ದೀನಿ. ಆ ಮೀಲ್ ವರ್ಮ್ ಬಂದ್ಬಿಟ್ಟು ತುಂಬ ಹೆಲ್ದಿ ಇರುತ್ತೆ, ತುಂಬ ರಿಚ್ ಇನ್ ಪ್ರೋಟೀನ್. ಓಕೆ, ಸೂಪರ್. ಈಗ ನೋಡ್ಬೋದು ಅವ್ರು ಯಾವ ಥರ ಹಂಟ್ ಮಾಡ್ತಾರೆ ಅಂತ. ಓ, ಎಲ್ಲ ಫುಲ್ ಆ ಕಡೆ ಅಟೆನ್ಷನ್ ತೋರಿಸ್ತಾ ಇದೆ ಮೀನುಗಳೆಲ್ಲ, ನೋಡ್ಬೋದು. ಶೇಡ್, ವಾವ್, ಕ್ರೇಜಿ. ಏನು ಮಾಡಿದ್ರು ಇವರು ಆ ಹುಳನ ಗುರಿದಾಗ ಉಗುಳ್ತಾರೆ. ಉಗುಳ್ದಾಗ ಏನಾಗುತ್ತೆ, ಹುಳ ನೀರಲ್ಲಿ ಬಿದ್ದಾಗ ಹುಳನ ತಿಂತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ ಹಂಟ್ ಮಾಡ್ತಾರೆ, ಗುಂಪಲ್ಲಿ ಹಂಟ್ ಮಾಡ್ತಾರೆ. ಹಂಟಿಂದ ಗುರಿ ಜಸ್ಟ್ ಮ್ಯಾಕ್ಸಿಮೈಸ್ ದ ಚಾನ್ಸಸ್ ಆಫ್ ಗೆಟಿಂಗ್ ಫುಡ್. ಎಷ್ಟು ಉದ್ದ ಉಗುಳ್ತಾರೆ ಅಂದರೆ 6 to 10 feet ಉಗುಳ್ತಾರೆ. ನೀವು ನೋಡ್ಬೋದು ಎಲ್ಲ ಮಾರ್ಕಿಂಗ್ಸ್ ಹೆಂಗಿದೆ. ಹೌದು. ಸೊ ಇವ್ರನ್ನ ಆರ್ಚರ್ ಫಿಶ್ ಅಂತ ಕರೀತಾರೆ. ಓಕೆ ಓಕೆ ಓಕೆ, ಗೊತ್ತಾಯ್ತು ಆರ್ಚರಿ. ಗೊತ್ತಾಯ್ತು. ಸೂಪರ್. ಅಂತೇಳಿ ಸುಮಾರು ಒಂದು 11ರಿಂದ 12 ವರ್ಷ ವಯಸ್ಸಾಗಿದೆ. ಇನ್ನು ದೊಡ್ಡದಾದ್ರೆ ಬೆಳೀತಾ ಬೆಳೀತಾ ಸುಮಾರು ಒಂದು 2.5 3 ಅಡಿ ಇಷ್ಟೇ ಹತ್ರ ಆಗ್ಬೋದು. ಓ, ಅಷ್ಟು ದೊಡ್ಡದಾಗ ಆಗ್ತಾರೆ. ಮತ್ತೆ ಒಂದು 2.5 ಅಡಿ ಅಗಲ ಆಗ್ತಾರೆ. ಇದನ್ನ ನಮ್ಮ ಪ್ರಪಂಚದಲ್ಲೇ ಇರೋ ದೊಡ್ಡ ಜಾತಿ ಆಮೆಗಳಲ್ಲಿ 3ನೇ ದೊಡ್ಡ ಜಾತಿ ಆಮೆ ಇದಾಗಿರುತ್ತೆ. ಮತ್ತೆ ಆಫ್ರಿಕಾ ಸಹಾರಾ ಮರುಭೂಮಿ ಕೇಳಿರ್ತೀರಿ ನೀವೆಲ್ಲ, ಸಹಾರಾ ಮರುಭೂಮಿಯಲ್ಲಿ ಜಾಸ್ತಿ ಕಂಡು ಬರುವಂಥ ಪ್ರಾಣಿ ಇದು. ಓ, ಯಾವ್ದು ಗುರು ಇದು ಹಳ್ಳಿ? ಮೇಲೆ ಎತ್ತದಿದೆ ನಿಮ್ಮ ಮೇಲೆ. ಏನಂತಾರೆ ಇದನ್ನ? ಬಿಯರ್ಡೆಡ್ ಡ್ರ್ಯಾಗನ್ ಅಂತ ಕರೀತಾರೆ. ಬಾಡಿನ ಮಾತ್ರ ಮುಟ್ಬೋದು. ಆಸ್ಟ್ರೇಲಿಯಾ ದೇಶದ್ದು. ಓಕೆ ಓಕೆ. ಕತ್ತೆಗಳಿದಾವೆ, ಕತ್ತೆಗಳಿಗೆ ಹುಲ್ ತಿನ್ನಿಸ್ಬೋದು. ನೋಡಿ, ನಿಮಗೆ ಆಲ್ರೆಡಿ ಹುಲ್ ತಿನ್ನಿಸ್ತಾ ಇದ್ದಾರೆ. ಸೂಪರ್. ನಾವು ತಿನ್ನಿಸ್ಬೋದಾ? ತಿನ್ನಿಸ್ಬೋದು, ಖಂಡಿತವಾಗಿ ತಿನ್ನಿಸ್ಬೋದು. ಕೊಡ್ತಾರೆ. 4 ಕಥೆಗಳಿದೆ. ಒಂದು ಕೃಷ್ಣಗಿರಿ ಡ್ರಾಪ್ ಡಾಂಕೀಸ್ ಅಂತ. ಡ್ರಾಪ್ ಅಂತ ಹೇಳಿದ್ರೆ ಕುಳ್ಳ ಜಾತಿ ಅಂತ. ಓಕೆ, ನಿಮ್ಮ ಕಥೆಗಳು ಅಂದ್ಕೊಳ್ಳಿ ಏನು ನೆನಪಾಗುತ್ತೆ? ಬೈಸ್ಕೊಂಡಿರೋದು. ಓಕೆ, ಯಾವುದು? ಓಕೆ, ನೀವು ಬೈಸ್ಕೊಂಡಿರೋದು ಅಂದ್ಕೊಳ್ಳಿ ಒಂದು ಮಾತು ನೆನಪಾಗುತ್ತೆ. ನಮ್ಮ ಆಸ್ಯ ಬರ್ಮ ಬೀಚ್ ಅವರು ಬರೆದಿದ್ದಾರೆ ಕವನ ಸಾಲುಗಳು. ಕಥೆಯೊಂದು ಮಾನವರ ಅಂದು ಕತ್ತೆಯ ಮಾನವನ್ನೇಕೆ ಕಳೆದಿರಯ್ಯ, ಕತ್ತೆ ಕದಿಯದು, ಕತ್ತೆ ಉಸಿ ನುಡಿಯೋದು, ಕತ್ತೆ ಅದೆಂದೂ ಮೋಸಗೈಯದು, ಕತ್ತೆಯ ಆತ್ಮದ ಗುರುಕಾಣ ಅಂತ ಬರೆದಿದ್ದಾರೆ ನಮ್ಮ ಆಸ್ಯ ಬ್ರಹ್ಮ ಬೀಚಿಯವರು. ಅದು ನೆನಪಾಗುತ್ತೆ. ಸೂಪರ್. ಕತ್ತೆಗಳು ತುಂಬಾ ಶಾಂತ ಸ್ವಭಾವದ ಪ್ರಾಣಿಗಳು. ಯಾಕೆ ಹೇಳಿದೆ ಅಂತೇಳಿ ತುಂಬಾ ಕ್ಲೀನ್ ನಿಮಗೆ ನೋಡ್ಬೋದು. ಮೂಲೆಗಳಲ್ಲಿ ಮಾತ್ರ ಮಾಡೋದು. ಪೂಪ್ ಮತ್ತೆ ಯೂರಿನೇಷನ್ ಏನೇ ಇದ್ರು ಈ ಕಡೆ ಮೂಲೆ ಇಲ್ಲ ಅಂದ್ರೆ ಆ ಕಡೆ ಮೂಲೆ ಮಾತ್ರ ಮಾಡೋದು. ಇವಾಗ ನೀವು ಹಾರ್ಸ್ ಎಲ್ಲ ನೋಡಿರ್ಬೋದು, ಎಲ್ಲಿ ಬೇಕೋ ಅಲ್ಲ ತನ್ನ ಎನ್ಕ್ಲೋಜರ್ ಅಲ್ಲಿ ಮಧ್ಯ ಭಾಗದಲ್ಲಿ ಮಾಡಿರುತ್ತೆ, ಆ ಕಡೆ ಎಲ್ಲ ಕಡೆನೂ ಮಾಡಿರುತ್ತೆ. ಆದ್ರೆ ಇವುಗಳು ಆ ಥರ ಇಲ್ಲ. ಒಂದು ಡೆಡಿಕೇಟೆಡ್ ಸ್ಪಾಟ್ ಅಂತ ಮಾಡ್ಕೊಂಡಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಮಾತ್ರ ಮಾಡೋದು. ಮತ್ತೆ ತುಂಬಾ ಕ್ಲೀನ್ ಕೂಡ,
ಡೈಲಿ ಮಡ್ ಬಾತ್ ಮಾಡುತ್ತೆ. ಅಂದರೆ ಬಿಸಿಲಿಂದ ಈ ಮಣ್ಣು ಕಾದಾದ್ಮೇಲೆ ಹೊರಲಾಡುತ್ತೆ ಮಣ್ಣಲ್ಲಿ, ಏನೇ ಬ್ಯಾಕ್ಟೀರಿಯಾ ಪ್ಯಾರಾಸೈಟ್ ಏನಾದರೂ ಕೆಳಗಡೆ ಉದುರೋಗುತ್ತೆ. ಮತ್ತು ಒಳ್ಳೆ ಶೈನಿಂಗ್ ಕೋಟ್ ಕೂಡ ಬರುತ್ತೆ. ನೋಡ್ಬೋದು ಇಷ್ಟು ಶೈನಿಂಗ್ ಕೋಟ್ ಇದೆ ಅಂತ. ಒಳ್ಳೆ ಶೈನಿಂಗ್ ಕೋಟ್ ಈ ಥರ ಕೂಡ ಇರುತ್ತೆ. ನೋಡಿ ಕೆಳಗಡೆ ಪಕ್ಷಿಗಳೆಲ್ಲ ಓಯ್ ಎಂಡ್ ಆಗುತ್ತೆ. ಸುಮಾರು ಪ್ರಾಣಿಗಳನ್ನ ಮುಟ್ಟಿದ್ದೀರಾ, ದಯವಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ನಿಮಗೆ ಟೂರ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ತುಂಬ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ತುಂಬ ಸೆನ್ಸಿಬಲ್ ಆಗಿತ್ತು, ತುಂಬ ಸೈಂಟಿಫಿಕ್ ಆಗಿ ಪ್ರಾಣಿಗಳನ್ನ ಎಲ್ಲ ಮುಟ್ಟಿದ್ರೆ ಚೆನ್ನಾಗಿರುತ್ತೆ. ಸೊ ಯಾಕೆ ಮುಟ್ಟಬೇಕು, ಇವರ ಇಂಪಾರ್ಟೆನ್ಸ್ ಏನು, ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಟಿರೋ ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ಜನಕ್ಕೆ ರೆಫರ್ ಮಾಡ್ತೀನಿ, ತುಂಬ ಜನಕ್ಕೆ ಹೇಳ್ತೀನಿ ಬರೋದಕ್ಕೆ. ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಶಿವಾನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮನ್ನ ಮೀಟ್ ಮಾಡೋಕ್ಕೆ ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ನೀವು ಸ್ನೇಕ್ ರೆಸ್ಕ್ಯೂವರ್ ಅಂತ ಕೂಡ ಕೇಳ್ಪಟ್ಟೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಎಸ್, ಇದಾಗಿತ್ತು ನಮ್ಮ ಪ್ರಾಣಿ ಪ್ರಪಂಚದೊಳಗಿನ ಒಂದು ಪ್ರಪಂಚ. ಸೊ ಸುಮಾರು ಪ್ರಾಣಿಗಳನ್ನ ನೋಡಿದ್ದೀರಾ. ಸೊ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನೀವು ಬಿಡು ಮಾಡಿಕೊಂಡು ದಯವಿಟ್ಟು ಪ್ರಾಣಿ ಪೆಟ್ ಸ್ಯಾಂಚುರಿಗೆ ವಿಸಿಟ್ ಮಾಡಿ. ಸೊ ಇಲ್ಲಿ ಅದ್ಭುತವಾಗಿ ಕಾಲವನ್ನು ಕಳಿಬೋದು ಈ ಪ್ರಾಣಿಗಳ ಜೊತೆ, ಈ ಅದ್ಭುತವಾದ ಜೀವಗಳ ಜೊತೆ. ಥ್ಯಾಂಕ್ ಯು ಸೋ ಮಚ್.